ಐಪಿಎಲ್ 2024ರ ನಂತರ ಶಿಖರ್ ಧವನ್ ಮತ್ತು ದಿನೇಶ್ ಕಾರ್ತಿಕ್ನಂತಹ ಲೆಜೆಂಡ್ ಆಟಗಾರರು ಕ್ರಿಕೆಟ್ನಿಂದ ನಿವೃತ್ತಿಯಾದರು. ಹಾಗೆಯೇ ಐಪಿಎಲ್ 2025ರ ನಂತರವೂ ಹಲವಾರು ಲೆಜೆಂಡ್ ಆಟಗಾರರು ನಿವೃತ್ತಿಯಾಗಲಿದ್ದಾರೆ. ಈ ಪೈಕಿಯ ಒಬ್ಬ ಆಟಗಾರನು ಮುಂದಿನ ವರ್ಷ 44 ವರ್ಷದವನಾಗಲಿದ್ದಾನೆ. 5ನೇ ಸ್ಥಾನದಲ್ಲಿದ್ದಾರೆ ರವಿಚಂದ್ರನ್ ಅಶ್ವಿನ್. ಈಗ ಅವರು 38 ವರ್ಷದವರಾಗಿದ್ದಾರೆ ಮತ್ತು ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ದಾರೆ. ಐಪಿಎಲ್ 2025ರಲ್ಲಿ ಇವರ ಫಾರ್ಮ್ ತುಂಬಾ ಕೆಟ್ಟದ್ದಾಗಿತ್ತು. ಇದರಿಂದಾಗಿ ಅವರನ್ನು ತಂಡದಿಂದ ಹೊರಹಾಕಲಾಗಿದೆ. ಈ ಕಾರಣದಿಂದ ಮುಂದಿನ ವರ್ಷ ಚೆನ್ನೈ ಇವರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಮತ್ತು ಇವರು ನಿವೃತ್ತಿಯ ಘೋಷಣೆ ಕೂಡ ಮಾಡಬಹುದು. 4ನೇ ಸ್ಥಾನದಲ್ಲಿದ್ದಾರೆ ಇಶಾಂತ್ ಶರ್ಮಾ. ಈಗ ಇವರು 36 ವರ್ಷದವರಾಗಿದ್ದಾರೆ ಮತ್ತು ಆಗಾಗ ಇಂಜೂರಿಯಿಂದ ಬಳಲುತ್ತಿರುತ್ತಾರೆ. ಗುಜರಾತ್ ತಂಡದಲ್ಲಿ ಇವರ ಪ್ರದರ್ಶನ ಅಷ್ಟು ಉತ್ತಮವಾಗಿಲ್ಲ, ಅದಕ್ಕಾಗಿ ಗುಜರಾತ್ ಇವರನ್ನು ರಿಟೇನ್ ಮಾಡುವ ಸಾಧ್ಯತೆ ಕಡಿಮೆ ಇದೆ. 3ನೇ ಸ್ಥಾನದಲ್ಲಿದ್ದಾರೆ ಮೊಯಿನ್ ಅಲಿ. ಇವರು ಈಗ 37 ವರ್ಷದವರಾಗಿದ್ದಾರೆ ಮತ್ತು ಇವರ ಪ್ರದರ್ಶನವು ತಂಡವು ಇನ್ವೆಸ್ಟ್ ಮಾಡುವಷ್ಟು ಉತ್ತಮವಾಗಿಲ್ಲ. 2ನೇ ಸ್ಥಾನದಲ್ಲಿದ್ದಾರೆ ಫಾಫ್ ಡುಪ್ಲೆಸಿಸ್. ಇವರು ಈಗ 40 ವರ್ಷದವರಾಗಿದ್ದಾರೆ. ಇವರು ಫಿಟ್ ಆಗಿದ್ದರೂ ಪ್ರಸ್ತುತ ಫಾರ್ಮ್ ಮತ್ತು ಇಂಜೂರಿ ಅವರಿಗೆ ಸಮಸ್ಯೆಯಾಗಿವೆ. ಮೊದಲ ಸ್ಥಾನದಲ್ಲಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ. 2025ರ ಹಿರಿಯ ಆಟಗಾರನಾಗಿರುವ ಇವರು ಈಗ 43 ವರ್ಷದವರಾಗಿದ್ದಾರೆ. ಐಪಿಎಲ್ 2025ರಲ್ಲಿ ನಾವು ನೋಡಿದಂತೆ ಧೋನಿ ಕೈಯಲ್ಲಿ ಈಗ ಮ್ಯಾಚ್ಗಳನ್ನು ಫಿನಿಶ್ ಮಾಡಲು ಆಗುತ್ತಿಲ್ಲ. ಹಾಗಾಗಿ ಇದು ಧೋನಿಯ ಕೊನೆಯ ಸೀಸನ್ ಆಗಲಿದೆ. ನೀವು ಇವರಲ್ಲಿ ಯಾರನ್ನು ಹೆಚ್ಚು ಮಿಸ್ ಮಾಡುತ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ.